ಸಂಪುಟ ವಿಸ್ತರಣೆ ಬಳಿಕ ಸಿದ್ದು ಸೈಲೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳ ಬಳಿಕ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗೇ ಇದ್ರು, ಈಗ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ಮುನಿಸಿಕೊಂಡು ತಾವು ಸೂಚಿಸಿದಂತಹ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ ಮೌನವಾಗಿದ್ದಾರೆ, ಮುನಿಸ್ಕೊಂಡಿದ್ದಾರೆ ಅಂತೆಲ್ಲ ಬಣ್ಣಿಸಲಾಗ್ತಾ ಇತ್ತು. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಸಿದ್ದರಾಮಯ್ಯನವರು ಇವತ್ತು ಮಾಧ್ಯಮಗಳ ಮುಂದೆ ರಿಯಾಕ್ಟ್ ಮಾಡಿದ್ದಾರೆ. ಅದು ಸೈಲೆಂಟಾ? ನಾನು ಸೈಲೆಂಟ್ ಆಗಿಲ್ಲ ಅಲ್ವಾ ಅಂದಿದ್ದಾರೆ. ಸಿಎಂ ಆಗಿದ್ದಾಗ ರಾಜ್ಯದ ಜವಾಬ್ದಾರಿ ಹೆಚ್ಚಿತ್ತು. ಮಹಾಮೌನದ ಬಗ್ಗೆ ಸಿದ್ದರಾಮಯ್ಯನವರು ಮೊದಲ ಪ್ರತಿಕ್ರಿಯೆ. ನಾನು ಸೈಲೆಂಟ್ ಆಗಿಲ್ಲ ಅಂದಿದ್ದಾರೆ. ಜಾಸ್ತಿ ಮಾತಾಡ್ತಿಲ್ಲ ಅಷ್ಟೇ ಅಂದಿದ್ದಾರೆ ಸಿದ್ದರಾಮಯ್ಯನವರು. ಯಾಕಂದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಒಂದು ಮೌನ ಸಾಕಷ್ಟು ರೀತಿಯ ನಿಗೂಢಾರ್ಥಗಳನ್ನು ಒಳಗೊಂಡಂತೆ ಕಾಣಿಸ್ತಾ ಇತ್ತು. ತಾವು ಸೂಚಿಸಿದ ವ್ಯಕ್ತಿಗೆ ಸಚಿವ ಸ್ಥಾನ ನೀಡಲಿಲ್ಲ ಅನ್ನುವಂಥ ವಿಚಾರಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿತ್ತು. ಜಾಸ್ತಿ ಮಾತಾಡ್ತಿಲ್ಲ ಅಷ್ಟೇ ಅಂತ ಹೇಳಿದರೆ, ಈಗ ಸಂಗೊಳ್ಳಿ ರಾಯಣ್ಣಗೆ ಮಾಲಾರ್ಪಣೆ ಮಾಡಿದೆ, ಅದು ಸೈಲೆಂಟಾ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ, ಅದು ಸೈಲೆಂಟಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದೆ, ಅದು ಕೂಡ ಸೈಲೆಂಟಾ? ನಾನೀಗ ಮುಖ್ಯಮಂತ್ರಿ ಅಲ್ಲ, ಬರೀ ಶಾಸಕ. ಸಿಎಂ ಆಗಿದ್ದಾಗ ರಾಜ್ಯದ ಜವಾಬ್ದಾರಿ ಹೆಚ್ಚಿತ್ತು ಅಂತ ಹೇಳಿದರೆ. ಮಹಾಮೌನದ ಬಗ್ಗೆ ಸಿದ್ದರಾಮಯ್ಯನವರ ಮೊದಲ ಪ್ರತಿಕ್ರಿಯೆ ಇದು. ಮಾತಾಡಲ್ಲ ಜಾಸ್ತಿ ಅಷ್ಟೇ, ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ. ಈಗ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಹೂನಾರ ಹಾಕೋದು ಸೈಲೆಂಟ್ ಆಗಿರೋದ? ಎಲ್ಲಿ ಅಸೆಂಬ್ಲಿಗೆ ಹೋಗಿದ್ದೆ ಸೈಲೆಂಟ್ ಆಗಿರೋದ? ಪುಸ್ತಕ ಬಿಡುಗಡೆ ಮಾಡಿದ್ರು, ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದ್ರೆ ಸೈಲೆಂಟ್ ಆಗಿರೋದು? ಹಾಗೇನಿಲ್ಲ. ನಾನು ಈಗ ಮುಖ್ಯಮಂತ್ರಿ ಅಲ್ಲ. ಮುಖ್ಯಮಂತ್ರಿ ಅಲ್ಲದೆ ಇರೋದ್ರಿಂದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ, ಈಗ ಜವಾಬ್ದಾರಿ ಇಲ್ಲ. ಶಾಸಕ ಬರೀ ನಾನು ಶಾಸಕ. ಮಾತಾಡಲ್ಲ ಜಾಸ್ತಿ ಅಷ್ಟೇ.